ಜಾನುನಿ ಸೇತುಕೃತ್ಪಾತು ಜಂಘೆ ದಶಮುಖಾಂತಕಃ ಪಾದೌ ವಿಭೀಷಣಾಶ್ರಿತಃ ಪಾತು ರಾಮೋ ಅಖಿಲಂ ವಪು. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಹರೇ ಕೃಷ್ಣ. ಕಳೆದ ವಿಡಿಯೋದಲ್ಲಿ ಹೀಗೆ ಒಬ್ಬ ನಾವಿಕ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಗಂಗಾ ನದಿಯಲ್ಲಿ ಕರೆದುಕೊಂಡು ಹೋಗಿ ಆಚೆ ದಡವನ್ನು ತಲುಪಿಸುವ ಕೆಲಸವನ್ನು ಮಾಡ್ತಿರ್ತಾನೆ. ಹಾಗೆ ಆಚೆ ದಡವು ಬಂದ ಮೇಲೆ ಎಲ್ಲರೂ ದೋಣಿಯಿಂದ ಇಳಿದ ಮೇಲೆ ರಾಮಚಂದ್ರನಿಗೆ ಒಂದು ರೀತಿಯ ಮುಜುಗರ ಆಗ್ತಾ ಇರುತ್ತೆ. ಏಕೆಂದರೆ ಅವನಿಗೆ ಏನಾದರೂ ಕೊಡಬೇಕಲ್ವ, ಕೊಡಲಿಕ್ಕೆ ಇವ್ರ ಹತ್ರ ಏನೂ ಇರೋದಿಲ್ಲ. ಆ ಒಂದು ಗೊಂದಲದ ಒಂದು ಸ್ಥಿತಿಯನ್ನು ಸೀತೆ ಅರ್ಥ ಮಾಡಿಕೊಂಡು ಅವಳ ಕೈಯಲ್ಲಿರುವ ಉಂಗುರವನ್ನು ತೆಗೆದುಕೊಡ್ಲಿಕ್ಕೆ ಹೋಗ್ತಾಳೆ. ಆಗ ಆ ನಾವಿಕ ಹೇಳ್ತಾನೆ, ದಯವಿಟ್ಟು ಅಂಥ ಕೆಲಸವನ್ನು ಮಾಡೋದು ಬೇಡ. ಯಾವಾಗಲೂ ಅಷ್ಟೇ ಒಂದೇ ರೀತಿಯ ಕೆಲಸದಲ್ಲಿ ಇರುವವರು ಪರಸ್ಪರ ದುಡ್ಡು ತೆಗೆದುಕೊಳ್ಳೋದಿಲ್ಲ. ನಾನು ನೀನು ಒಂದೇ ಕೆಲಸ ಅಲ್ವಾ ರಾಮ ಅಂತ ಹೇಳ್ತಾನೆ. ಅದನ್ನು ಕೇಳಿದಾಗ ಲಕ್ಷ್ಮಣನಿಗೆ ತುಂಬ ಸಿಟ್ಟು ಬರುತ್ತೆ. ಯಾವ ರೀತಿಯಲ್ಲಿ ಇವನು ಹೇಳ್ತಿದ್ದಾನೆ, ನನ್ನ ಅಣ್ಣನಿಗೆ ದೋಣಿ ನಡೆಸೋನು ಸಮನಾಗಿ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಲಕ್ಷ್ಮಣನಿಗೆ ತುಂಬ ಸಿಟ್ಟು ಬರುತ್ತೆ. ಆದರೆ ರಾಮ ಸುಮ್ಮನೆ ಮುಗುಳ್ನಗ್ತಾ ಇರ್ತಾನೆ. ಆಗ ನಾವಿಕ ಹೇಳ್ತಾನೆ, ನಾನು ನದಿಯನ್ನು ದೋಣಿಯಿಂದ ದಾಟಿಸಿ ಆಚೆ ದಡ ಸೇರಿಸ್ತೀನಿ, ಈಚೆ ದಡನೂ ಸೇರಿಸ್ತೀನಿ, ಎಲ್ಲವನ್ನ ಮಾಡ್ತೀನಿ. ನೀನು ನಮ್ಮನ್ನೆಲ್ಲ ಜನನ ಮರಣಗಳ ಚಕ್ರದಿಂದ ಬಿಡಿಸಿ ನಮಗೆಲ್ಲ ಒಂದು ಮುಕ್ತಿಯನ್ನು ದಯಪಾಲಿಸುವವನಲ್ವ. ನೀನು ಭವಬಂಧನಗಳನ್ನು ಬಿಡಿಸಿ ನಮ್ಮನ್ನು ದಾಟಿಸುವವನು ನೀನು, ದೋಣಿ ದಾಟಿಸುವವನು ನಾನು, ಇಬ್ಬರೂ ದಾಟಿಸುವವರೇ ತಾನೆ. ಆದ್ದರಿಂದ ನಾನು ಹೇಗೆ ತಾನೇ ನಿನ್ನಿಂದ ಹಣವನ್ನು ಸ್ವೀಕರಿಸಲಿ? ನಾನು ನೀನು ಒಂದೇ ರೀತಿಯ ಕೆಲಸವನ್ನು ಮಾಡುವವರಲ್ವಾ ಅಂತ ಹೇಳ್ತಾನೆ ಅಂಬಿಗ. ಆಮೇಲೆ ಅವನು ಹೇಳ್ತಾನೆ ಶ್ರೀರಾಮನಿಗೆ, ದಯವಿಟ್ಟು ನಿನಗೆ ನನಗೇನಾದರೂ ಕೊಡಬೇಕು ಅಂತ ಅನಿಸಿದರೆ ಯಾವಾಗಾದರೂ ನೀನು ಮತ್ತೊಮ್ಮೆ ಬರೋ ಈ ದಾರಿಯಲ್ಲಿ ನನ್ನ ದೋಣಿಯಲ್ಲೇ ಬರುವಂತಾಗಲಿ. ಹಾಗೆ ನನ್ನ ಒಂದು ಕೊನೆಯ ಕಾಲದಲ್ಲಿ ನನಗೆ ನೀನು ಈ ಭವಬಂಧನಗಳಿಂದ ಬಿಡುಗಡೆ ಹೊಂದುವಂಥ ಅವಕಾಶವನ್ನು ಕೊಡಬೇಕು ಶ್ರೀರಾಮಚಂದ್ರ ಅಂತ ಅವನು ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಡ್ತಾನೆ. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಸಮೇತರಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಇಲ್ಲಿ ಏನಾಗುತ್ತೆ, ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಸೀತಾರಾಮರ ಒಂದು ವಿಯೋಗದಿಂದ ತುಂಬ ದುಃಖತಪ್ತನಾಗಿ ಆಗಾಗ ಪ್ರಜ್ಞೆ ಕಳೆದುಕೊಳ್ತಾ ಇರ್ತಾನೆ. ಹಾಗೆ ಅವನು ತನ್ನ ಕೊನೆಯ ಉಸಿರನ್ನು ತೆಗೆದುಕೊಂಡು ಬಿಡ್ತಾನೆ. ಅವನ ಒಂದು ಶಾಪ ಅವನಿಗೆ ಬಂದಿತ್ತಲ್ಲ, ಅದೇ ರೀತಿ ಅವನು ಪುತ್ರ ವಿಯೋಗದಿಂದಾಗಿ ತನ್ನ ಜೀವನವನ್ನು ಅಂತ್ಯಗೊಳಿಸಬೇಕಾಗತ್ತೆ. ಈ ಸಮಯದಲ್ಲಿ ವಸಿಷ್ಠರು ಅಲ್ಲಿ ಇರ್ತಾರೆ. ಇಡೀ ರಾಜ್ಯದಲ್ಲಿ ಅರಾಜಕತೆ ಉಂಟಾದ ಒಂದು ಸಂದರ್ಭ. ತಕ್ಷಣವಾಗಿ ವಸಿಷ್ಠರು ತಾತ್ಕಾಲಿಕವಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡು ತಕ್ಷಣ ದೂತರನ್ನು ಕೇಕೆಯ ರಾಜ್ಯಕ್ಕೆ ಕಳಿಸ್ತಾನೆ. ಭರತ ಮತ್ತು ಶತ್ರುಘ್ನರನ್ನು ತಕ್ಷಣ ಕರೆದುಕೊಂಡು ಬರಲಿಕ್ಕೆ. ಹಾಗೆ ವಸಿಷ್ಠರು ಹೇಳ್ತಾರೆ, ಯಾವ ವಿಷಯನೂ ಅವನಿಗೆ ಹೇಳಬಾರ್ದು, ಎಲ್ಲವೂ ಕ್ಷೇಮ, ಆದರೆ ನೀನು ತಕ್ಷಣ ಬರಬೇಕಷ್ಟೇ ಅಂತ ನಾನು ಹೇಳಿದೆ ಅನ್ನೋದನ್ನು ಹೇಳಿ ಅಂತ ಹೇಳ್ತಾರೆ. ಹಾಗೆ ಅವರು ತುಂಬ ಶೀಘ್ರವಾಗಿ ತಲುಪ್ತಾರೆ. ಅಂತೂ 4 ದಿನಗಳ ಪ್ರಯಾಣದ ನಂತರ ಅವರು ಕೇಕೆಯ ರಾಜ್ಯವನ್ನು ತಲುಪ್ತಾರೆ. ಅಲ್ಲಿ ಭರತ ಶತ್ರುಘ್ನರಿಗೆ ಈ ರೀತಿ ಭರತ ಮತ್ತೆ ಕೇಳ್ತಾನೆ, ಏನಾದರೂ ತೊಂದರೆ ಆಗಿದೆಯಾ, ಏನಾದರೂ ತೊಂದರೆ? ಇಲ್ಲ ಏನೂ ತೊಂದರೆ ಇಲ್ಲ ಅನ್ನುವ ರೀತಿಯಲ್ಲೇ ಅವರು ಹೇಳ್ತಾರೆ. ಇಲ್ಲಿ ಭರತನ ಅಂದರೆ ಕೈಕೇಯಿಯ ತಂದೆಯವರು ಅಶ್ವಪತಿ ಮಹಾರಾಜ ತುಂಬ ಎಷ್ಟೋ ಆನೆಗಳು, ಎಷ್ಟೋ ಕುದುರೆಗಳು, ಎಷ್ಟೋ ಸಂಪತ್ತುಗಳನ್ನು ಭರತನ ಜೊತೆ ಕೊಟ್ಟು ಕಳಿಸ್ತಾರೆ. ಸೊ ಅದನ್ನೆಲ್ಲ ಸುರಕ್ಷಿತವಾಗಿ ತೆಗೆದುಕೊಂಡು ಬರಲಿಕ್ಕೆ ಹೋಗುವಾಗ 4 ದಿನ ಆಗಿದ್ದು, ಈಗ ಬರುವಾಗ 7 ದಿನದ ಅವಧಿಯ ಪ್ರಯಾಣ ಆಗೋಗ್ಬಿಡುತ್ತೆ. ದಾರಿ ಉದ್ದಕ್ಕೂ ಭರತನಿಗೆ ತುಂಬ ಅಪಶಕುನದ ಚಿಹ್ನೆಗಳು ಕಾಣಿಸ್ತಾ ಇರುತ್ತದೆ. ಅವನಿಗೆ ಅನ್ನಿಸ್ತಾ ಇರ್ತದೆ ಏನೋ ಒಂದು ತೊಂದರೆ ಅಂತೂ ಖಂಡಿತ ನಡೆದಿದೆ ಅಂತ.
ಅವನು ಕೊನೆಗೆ ಅಂತೂ ಪ್ರಯಾಣ ಮಾಡಿ ಅಯೋಧ್ಯೆಯ ನಗರವನ್ನು ಪ್ರವೇಶಿಸಿದಾಗ ಇಡೀ ಅಯೋಧ್ಯೆಯ ನಗರ ಒಂದು ಸ್ಮಶಾನ ಮೌನ ಆವರಿಸಿರುತ್ತದೆ. ಎಲ್ಲಿ ನೋಡಿದರೂ ಊರು ಅಸ್ತವ್ಯಸ್ತಗೊಂಡಿರುತ್ತದೆ. ಯಾವಾಗಲೂ ಪ್ರತಿಯೊಂದು ಮನೆಗಳಲ್ಲಿ ಹೋಮದ ಸುವಾಸನೆಗಳು, ಯಾಗಗಳು ಇದೆಲ್ಲ ನಡೀತಾ ಇತ್ತು. ಅಯೋಧ್ಯೆಯ ಆ ಸಮಯದಲ್ಲಿ ಯಾವುದೂ ಇರಲಿಲ್ಲ. ಎಲ್ಲವೂ ಜನರು ಒಂಥರ ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಸುಮ್ಮನೆ ಎಲ್ಲೋ ಒಂದು ಕಡೆ ಕುಳಿತಿರ್ತಿದ್ರು. ಶುಭ್ರವಾದ ಬಟ್ಟೆಗಳನ್ನು ಧರಿಸಿಲ್ಲದೆ ಇದ್ದರು. ಇದನ್ನೆಲ್ಲ ನೋಡಿದಾಗ ಭರತನಿಗೆ ತುಂಬ ಆತಂಕಕ್ಕೆ ಒಳಗಾಗ್ತಾನೆ. ಅವನು ಅರಮನೆಯನ್ನು ಪ್ರವೇಶಿಸಿದ ತಕ್ಷಣ ತನ್ನ ತಾಯಿ ಕೈಕೇಯಿ ಹತ್ರ ಹೋಗ್ತಾನೆ. ಕೈಕೇಯಿ ಮಗನನ್ನು ನೋಡಿ ತುಂಬ ಸಂಭ್ರಮದಿಂದ ಎದುರುಗೊಳ್ತಾಳೆ, ತುಂಬ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಳ್ತಾಳೆ. ಆದರೆ ಭರತ ತಕ್ಷಣ ಕೇಳ್ತಾನೆ ತನ್ನ ತಂದೆಯ ಬಗ್ಗೆ, ಹೇಗಿದ್ದಾರೆ ತಂದೆಯವರು ಎಲ್ಲಿ ಅಂತ ಕೇಳಬೇಕಾದ್ರೆ ಕೈಕೇಯಿ ಬಹಳ ಏನು ದೊಡ್ಡ ಆಘಾತ ಏನು ಅವಳು ತೋರ್ಪಡಿಸೋದಿಲ್ಲ. ತುಂಬ ನಿರ್ವಿಕಾರ ಚಿತ್ತಳಾಗಿ ಹೇಳ್ತಾರೆ, ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋದರು ಅನ್ನುವ ರೀತಿಯಲ್ಲಿ ಅವಳು ಹೇಳ್ತಾಳೆ. ಇದು ಭರತನಿಗೆ ಬಹಳ ದೊಡ್ಡ ಅವನಿಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ತನ್ನ ತಂದೆ ಇನ್ನಿಲ್ಲ ಅನ್ನೋದರ ಬಗ್ಗೆ. ಆಗ ರಾಮ ಎಲ್ಲಿ, ಶ್ರೀರಾಮ ಎಲ್ಲಿ ಅಂತ ಕೇಳಿದರೆ ಅವನು ವನವಾಸಕ್ಕೆ ಹೋಗಿದ್ದಾನೆ, ಅವನಿಗೆ 14 ವರ್ಷಗಳ ಕಾಲ ನಾನು ವನವಾಸವನ್ನು ವಿಧಿಸಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದನೇ ಹೇಳ್ತಾಳೆ ಅವಳು. ಯಾಕೆ, ಯಾವ ಕಾರಣಕ್ಕೆ, ರಾಮ ಏನು ತಪ್ಪು ಮಾಡಿದ್ದ ಅಂತ ಅವನು ತುಂಬ ಹೇಳ್ತಾನೆ. ಏನಾದರೂ ಸಮಾಜ ಬಾಹಿರ ಕೆಲಸಗಳನ್ನ ಮಾಡಿದ್ನ, ಯಾವ್ದಾದ್ರು ವ್ಯವಹಾರಗಳಿಂದ ಅವನೇನಾದ್ರು ವ್ಯವಹರಿಸಿದ್ನ, ಯಾಕಾಗಿ ಅವನಿಗೆ ಇಂಥ ದೊಡ್ಡ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕಾರಣ ಅಂತ ಹೇಳಬೇಕಾದ್ರೆ ಕೈಕೇಯಿ ಹೇಳ್ತಾಳೆ, ಏನಿಲ್ಲ, ಈಗ ಈ ಅಯೋಧ್ಯ ನಗರಕ್ಕೆ ನೀನು ರಾಜ, ನಿನ್ನನ್ನು ರಾಜನಾಗಿ ಮಾಡಬೇಕು ಅಂತ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ಅವನು ಇಲ್ಲಿದ್ದರೆ ನಿನಗದು ತೊಂದರೆ ಖಂಡಿತ, ಆದ್ದರಿಂದ ನಾನು ಅವನನ್ನು ಕಾಡಿಗೆ ಕಳಿಸಿದ್ದೀನಿ. ಈ ಒಂದು ದುಃಖದಿಂದನೇ ನಿನ್ನ ತಂದೆ ಹೋಗಿಬಿಟ್ಟಿದ್ದು ಅನ್ನೋದನ್ನು ಕೇಳುವಾಗ ಭರತ ಎಷ್ಟು ಒಂದು ದುಃಖಕ್ಕೆ ಒಳಗಾಗ್ತಾನೆ. ಹಾಗೂ ತುಂಬ ಹೇಯವಾಗಿ ಅವನು ತಾಯಿಯನ್ನು ನಿಂದಿಸ್ತಾನೆ. ಇನ್ನು ನನ್ನ ಕೊನೆ ಉಸಿರಿರುವವರೆಗೂ ನಾನು ನಿನ್ನನ್ನು ನನ್ನ ತಾಯಿಯನ್ನು ನಾನು ಯಾವತ್ತೂ ಕರೆಯುವುದಿಲ್ಲ. ನೀನು ಅಂದ್ಕೊಂಡಿದ್ದೀಯ ಶ್ರೀರಾಮನಿಲ್ಲದ ಈ ಒಂದು ಅಯೋಧ್ಯೆಗೆ ನಾನು ರಾಜನಾಗ್ಬೋದು ಅಂತ ನೀನು ಹೇಗೆ ಊಹೆ ಮಾಡಲಿಕ್ಕೆ ಸಾಧ್ಯ, ರಾಮನಿಲ್ಲದೆ ನಾನು ಹೇಗೆ ಇರಲಿಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಅವನು ತುಂಬ ನಿಂದನೆಯ ಮಾತುಗಳನ್ನ ಕೇಳ್ತಾನೆ. ಇದು ಕೈಕೇಯಿಗೂ ತುಂಬ ಅನಿರೀಕ್ಷಿತ ಆಗಿರುತ್ತೆ ಭರತನ ಈ ಮಾತುಗಳು. ಆಮೇಲೆ ಭರತ ಕೌಸಲ್ಯೆಯ ಅರಮನೆಗೆ ಬರ್ತಾನೆ. ಕೌಸಲ್ಯೆ ತುಂಬ ದುಃಖದಲ್ಲಿ ಇದ್ದರೂ ಕೂಡ ಒಮ್ಮೆಗೆ ಬಂದ ಭರತನನ್ನು ನೋಡಿ ಅವಳು ಪ್ರೀತಿಯಿಂದ ಆಲಂಗಿಸಿಕೊಳ್ತಾಳೆ. ಆ ಸಮಯದಲ್ಲಿ ಅವಳು ಎಲ್ಲವನ್ನು ಮರೆತು ಬಿಡ್ತಾಳೆ ಅವನನ್ನು ನೋಡಿದ ಸಂತೋಷದಿಂದ. ಆದರೆ ತಕ್ಷಣ ನೆನಪಾಗಿ ಅವನನ್ನು ದೂರಕ್ಕೆ ತಳ್ಳಿಬಿಡ್ತಾಳೆ. ತಳ್ಳಿ ಹೇಳ್ತಾಳೆ, ಓಹ್ ನೀನೀಗ ರಾಜ ಅಲ್ವಾ, ನಿನಗೆ ಯಾವ ಅಡ್ಡಿ ಆತಂಕಗಳು ಈಗ ಇಲ್ಲಿ ಇಲ್ಲ, ನೀನು ತುಂಬ ಯಾವುದೇ ತೊಂದರೆ ಇಲ್ಲದೆ ನೀನು ರಾಜ್ಯವನ್ನು ಆಳಬಹುದು, ಯಾವುದೇ ಒಂದು ನಿನಗೆ ಇಲ್ಲಿ ಅಡ್ಡಿ ಬಡಿಸುವರು ಯಾರೂ ಇಲ್ಲ ಅನ್ನುವ ರೀತಿಯ ತುಂಬ ನೋವು ಕೊಡುವಂಥ ಮಾತುಗಳನ್ನು ಕೌಸಲ್ಯ ಹೇಳ್ತಾಳೆ. ಅದು ಭರತನಿಗೆ ತುಂಬ ದುಃಖ ಆಗತ್ತೆ. ಅವನು ತುಂಬ ರೀತಿಯಲ್ಲಿ ತನ್ನನ್ನು ಸಮರ್ಥಿಸಿಕೊಳ್ಳುವಾಗ ಕೌಸಲ್ಯಗೆ ಅರ್ಥ ಆಗುತ್ತೆ ಇದರಲ್ಲಿ ಭರತನಂದು ಯಾವುದೇ ತಪ್ಪಿಲ್ಲ ಅಂತ. ಅವಳು ಭರತನನ್ನು ತುಂಬ ಪ್ರೀತಿಯಿಂದ ಹೇಳ್ತಾಳೆ, ಹೌದು ಭರತ, ಇದು ಬೀಸುವ ಗಾಳಿ ಬೇಕಾದರೂ ನಿಲ್ಬೋದು, ಅಗ್ನಿಯನ್ನು ಮುಟ್ಟಿದಾಗ ಬೇಕಾದರೂ ಅದು ತಣ್ಣಗೆಯ ಅನುಭವ ಬೇಕಾದ್ರೆ ಆಗ್ಬೋದು, ಆದರೆ ನಿನ್ನಲ್ಲಿ ಮಾತ್ರ ನಾನು ಯಾವ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ರಾಮನ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಎಂದು ನನಗೆ ಖಂಡಿತ ಗೊತ್ತು ಅಂತ ಕೌಸಲ್ಯೆ ಅವನನ್ನು ಅರ್ಥ ಮಾಡಿಕೊಳ್ತಾಳೆ. ಆಮೇಲೆ ಅಲ್ಲಿ ತನಕ ವಸಿಷ್ಠರು ದಶರಥನ ದೇಹವನ್ನು ಎಣ್ಣೆಯ ಒಂದು ಕೊಪ್ಪರಿಗೆಯಲ್ಲಿ ಸುರಕ್ಷಿತವಾಗಿಟ್ಟಿರ್ತಾರೆ. ದಶರಥನನ್ನು ಅಲ್ಲಿಂದ ಮೇಲೆತ್ತಿ ಅವನಿಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ರಾಜ ಉಡುಪುಗಳೊಂದಿಗೆ ಅವನನ್ನು ತುಂಬ ಭವ್ಯವಾದ ಮೆರವಣಿಗೆಯಿಂದ ಅಂತ್ಯ ಸಂಸ್ಕಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ತುಂಬ ದುಃಖದಿಂದ ಭರತ ದಶರಥ ಮಹಾರಾಜನ ಅಂತ್ಯ ಸಂಸ್ಕಾರವನ್ನು ಮುಗಿಸ್ತಾನೆ. ಈ ರೀತಿಯಲ್ಲಿ ಇಡೀ ಅಯೋಧ್ಯೆ ಒಂದು ಅರಾಜಕತೆಯಿಂದ ತುಂಬ ತೊಂದರೆಗೊಂಡಿರುವಂಥ ವಾತಾವರಣದಲ್ಲಿ ವಸಿಷ್ಠರು ಹೇಳ್ತಾರೆ ಭರತನಿಗೆ, ಈಗ ನೀನು ಸಿಂಹಾಸನವನ್ನು ಏರಲೇಬೇಕಾಗಿದೆ, ಅಯೋಧ್ಯೆಯ ಒಂದು ರಾಜ್ಯವನ್ನು ನೀನು
ಸಮರ್ಪಕವಾಗಿ ನಡೆಸ್ಕೊಂಡು ಹೋಗಬೇಕಾಗಿದೆ ಅಂತ ಹೇಳಬೇಕಾದ್ರೆ ಭರತ ಅದನ್ನು ಖಂಡಿತ ನಿರಾಕರಿಸ್ತಾನೆ. ಇಲ್ಲ, ನಾನು ಅರಣ್ಯಕ್ಕೆ ಹೋಗಿ ಶ್ರೀರಾಮನ ಮನವನ್ನು ಒಲಿಸಿ ಅವನನ್ನು ನಾನು ಕರ್ಕೊಂಡು ಬರ್ತೀನಿ, ಅವನನ್ನು ನಾನು ಖಂಡಿತ ಕರ್ಕೊಂಡು ಬಂದು ಸಿಂಹಾಸನದಲ್ಲಿ ಕೂರಿಸ್ತೀನಿ ಅನ್ನುವಂತಹ ಒಂದು ಭರವಸೆಯ ಮಾತುಗಳನ್ನ ಕೊಡ್ತಾನೆ ಅವನು. ಆಮೇಲೆ ಮಾರನೆಯ ದಿನ ಬೆಳಿಗ್ಗೆ ವಸಿಷ್ಠರು ಪರೀಕ್ಷೆ ಮಾಡಲಿಕ್ಕೆ ಭರತನನ್ನು, ಅವನು ಅರಮನೆಯಲ್ಲಿ ಮಲಗಿರ್ತಾನಲ್ಲ, ಬೆಳಿಗ್ಗೆ ಏಳುವ ಒಂದು ಸಂದರ್ಭದಲ್ಲಿ ರಾಜಾದಿರಾಜ ಭರತ ಮಹಾರಾಜನಿಗೆ ಜಯವಾಗಲಿ ಅಂತ ಕೂಗ್ತಾರೆ. ಮಹಾರಾಜರು ಎದ್ದು ಈ ಕಡೆ ಸಭೆಗೆಲ್ಲ ಬರುವಾಗ ಕೂಗ್ತಿರ್ತಾರೆ. ಅದು ಭರತನಿಗೆ ಕೇಳ್ತಾನೆ. ಅವನು ಓಡಿ ಬಂದು ಅದನ್ನೆಲ್ಲ ನಿಲ್ಸಕ್ಕೆ ಹೇಳ್ತಾನೆ, ದಯವಿಟ್ಟು ನನ್ನನ್ನು ಯಾರು ಆ ಸ್ಥಾನದಲ್ಲಿ ಕರೆಯಬೇಡಿ, ದಯವಿಟ್ಟು ನಾನು ಅದಕ್ಕೆ ಯೋಗ್ಯನೇ ಅಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳುವಾಗ ವಸಿಷ್ಠರಿಗೂ ಅರ್ಥ ಆಗುತ್ತೆ, ಇದರಲ್ಲಿ ಭರತನದು ಯಾವುದೇ ಒಂದು ದೋಷ ಇಲ್ಲ ಇದು ಅಂತ ಅನ್ನೋದು ಅರ್ಥ ಆಗುತ್ತೆ. ಭರತ ಮತ್ತು ಶ್ರೀರಾಮನ ಸಂಬಂಧ ಯಾವ ರೀತಿ ಇತ್ತು ಅಂದರೆ, ಅವರು ಸಣ್ಣದಿರುವಾಗಿದ್ದ ಒಂದು ಘಟನೆ. ಒಂದು ಸಲ ಹೀಗೆ ಆಟ ಆಡ್ತಾ ಇದ್ದುವಾಗ ಗುಂಪುಗಳಾಗಿ ಮಾಡಬೇಕಾಗುತ್ತಲ್ಲ, ಆಗ ಲಕ್ಷ್ಮಣ ತಕ್ಷಣ ಹೇಳ್ತಾನೆ, ರಾಮ, ನಾನು ನಿನ್ನ ಜೊತೆ ಇರುವವನು, ಬೇರೆ ಸಂಗಡ ನನ್ನನ್ನು ಹಾಕಿದರೆ ನಾನು ಆಟನೇ ಆಡೋದಿಲ್ಲ ಅಂತ ಹೇಳ್ತಾನೆ. ಆಗ ರಾಮ ಭರತನ ಮುಖವನ್ನು ನೋಡ್ತಾನೆ. ಆಗ ಭರತ ತಕ್ಷಣ ಹೇಳ್ತಾನೆ, ನಾನು ಬೇರೆ ಪಂಗಡದಲ್ಲಿರ್ತೀನಿ ಅಂತ. ಅಷ್ಟು ರಾಮನ ಭಾವ, ರಾಗ, ತಾಳವನ್ನು ಅರ್ಥ ಮಾಡಿಕೊಂಡು ಬದುಕಿದವನೇ ಭರತ. ಆದ್ದರಿಂದನೇ ಅವನ ಹೆಸರು ಭರತ. ಅಷ್ಟು ಒಂದು ರಾಮನನ್ನು ಯಾವ ರೀತಿಯಲ್ಲೂ ನೋವಾಗದಂತೆ ಅವನ ಭಾವಗಳನ್ನು ಅರಿತು ಬದುಕುವನು ಅವನು. ಅಂಥ ಭರತನಿಗೆ ಎಂತೆಂಥ ಅಪವಾದಗಳನ್ನು ಅಯೋಧ್ಯೆಯ ನಗರವಾಸಿಗಳು ಹೇಳ್ತಾ ಇದ್ದಾರೆ. ಅವನಿಗೆ ರಾಜ್ಯದ ಸಿಂಹಾಸನದ ಮೇಲಿನ ಆಸೆಯಿಂದ ಅಣ್ಣನನ್ನು ಕಾಡಿಗೆ ಕಳುಹಿಸಿದ ಎಂದು ಅಪವಾದ. ಆಮೇಲೆ ಭರತ ತನ್ನ ಒಂದು ಸ್ವಲ್ಪ ಸೈನ್ಯದೊಂದಿಗೆ ವನವಾಸಕ್ಕೆ ತೆರಳಿದ್ದ ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಅವನು ತೆರಳ್ತಾನೆ. ದಾರಿಯಲ್ಲಿ ಅವನು ಇದೇ ಗುಹನನ್ನು ಕೂಡ ಭೇಟಿಯಾಗ್ತಾನೆ. ಗುಹನಿಗೆ ತುಂಬ ಅನುಮಾನ ಇರುತ್ತೆ ಭರತನ ಮೇಲೆ. ಯಾಕೆ ಬಂದಿರ್ಬೋದು ಇವನು? ಕಾಡಿನಲ್ಲಿರುವ ಶ್ರೀರಾಮನನ್ನು ಏನಾದರೂ ಯುದ್ಧ ಮಾಡಿ ಅವನನ್ನು ಮುಗಿಸ್ಬಿಟ್ರೆ ಇನ್ನೂ ನನ್ನ ರಾಜ್ಯಕ್ಕೆ ಏನೂ ತೊಂದರೆನೇ ಬರೋದಿಲ್ವ ಅನ್ನೋ ಉದ್ದೇಶದಿಂದ ಬಂದಿದ್ದಾನ ಅನ್ನುವ ಅನುಮಾನ ಗುಹನಲ್ಲಿ ತುಂಬ ಹುಟ್ಟಿಕೊಳ್ಳುತ್ತೆ. ಯಾವ ರೀತಿಯಲ್ಲಾದರೂ ನಾನು ಶ್ರೀರಾಮನನ್ನು ರಕ್ಷಿಸಬೇಕು, ಅವನಿಗೆ ಯಾವ ತೊಂದರೆಯೂ ಆಗದಂತೆ ನಾನು ನೋಡಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಅವನು ಕೂಡ ಭರತನೊಂದಿಗೆ ಪ್ರಯಾಣ ಬೆಳೆಸ್ತಾನೆ. ಶ್ರೀರಾಮನ ಎಲ್ಲಿ ಇರ್ತಾನೆ ಅಲ್ಲಿಯ ತನಕ ಮುಂದಿನ ಭಾಗದಲ್ಲಿ. ಹರೇ ಕೃಷ್ಣ. ಹರೇ ರಾಮ ಹರೇ ರಾಮ ರಾಮ